ಪಂಜಾಬ್ ರಾಜ್ಯದ ಜಿಲ್ಲಾ ಪರಿಷತ್ ಪಂಚಾಯತ್ ಸಮಿತಿಗಳಿಗೆ ನಡೆದ ಚುನಾವಣೆಯ ಮತ ಎಣಿಕೆಯ ಮೊದಲ 2 ಸುತ್ತುಗಳಲ್ಲೂ ಆಮ್ ಆದ್ಮಿ ಪಕ್ಷವು ಸಾಕಷ್ಟು ಕಡೆ ಮುನ್ನಡೆ ಕಂಡುಕೊಂಡಿದೆ. ಪಂಜಾಬಿನ ಜಿಲ್ಲಾ ಪರಿಷತ್ ಹಾಗೂ ಪಂಚಾಯತ್ ಸಮಿತಿಗಳಿಗೆ ಡಿಸೆಂಬರ್ 15ರಂದು ಮತದಾನ ನಡೆದಿತ್ತು. 9,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿದ್ದರು. ಮತದಾನ ನೀರಸವಾಗಿದ್ದು 48% ಮಾತ್ರ ಮತದಾನ ನಡೆದಿತ್ತು. 22 ಜಿಲ್ಲಾ ಪರಿಷತ್ಗಳ 347 ವಲಯಗಳಿಗೆ ಹಾಗೂ 153 ಪಂಚಾಯತ್ ಸಮಿತಿಗಳ 2,838 ಝೋನ್ಗಳಿಗೆ ಮತದಾನ ನಡೆದಿತ್ತು. ಡಿಸೆಂಬರ್ 17ರಂದು 154 ಕೇಂದ್ರಗಳಲ್ಲಿ ಮತ ಎಣಿಕೆ ನಡೆಯಿತು. ಎಎಪಿ, ಕಾಂಗ್ರೆಸ್, ಶಿರೋಮಣಿ ಅಕಾಲಿಕ ದಳ, ಬಿಜೆಪಿ ಎಂದು ಬಹುಪಕ್ಷಗಳ ಸ್ಪರ್ಧೆ ಕಂಡುಬಂದಿದೆ. ಮುಖ್ಯಮಂತ್ರಿ ಭಗವಂತ್ ಸಿಂಗ್ ಮಾನ್ ಅವರ ಸಟ್ಲೇಜ್ನಲ್ಲಿ ಎಎಪಿ ಗೆಲುವು ದಾಖಲಿಸಿದೆ. ಪಂಚಾಯತ್ ಸಮಿತಿಗಳ 62 ಬ್ಲಾಕ್ಗಳಲ್ಲಿ ಆಮ್ ಆದ್ಮಿ ಪಕ್ಷ, 35 ಕಡೆ ಕಾಂಗ್ರೆಸ್, 25 ಕಡೆ ಶಿರೋಮಣಿ ಅಕಾಲಿಕ ದಳ ಗೆಲುವು ದಾಖಲಿಸಿವೆ. ಅಕಾಲಿಕ ದಳವು ದಶಕಗಳ ಬಳಿಕ ಸಾಕಷ್ಟು ಕಡೆ ಉತ್ತಮ ಪೈಪೋಟಿ ನೀಡಿದೆ. ಆದರೆ ಪಕ್ಷೇತರರು ಸಾಕಷ್ಟು ಕಡೆ ತಾವೇ ರಾಜ ತಾವೇ ರಾಣಿ ಎನ್ನುವ ಗೆಲುವನ್ನ ಕಂಡುಕೊಂಡಿದ್ದಾರೆ. ಜಿಲ್ಲಾ ಪರಿಷತ್ನಲ್ಲಿ ಎಎಪಿ 11, ಕಾಂಗ್ರೆಸ್ 4 ಕಡೆ ಗೆಲುವು ಕಂಡಿದ್ದಾರೆ. ಫಲಿತಾಂಶ ಏಕೆ ತಡವಾಗುತ್ತಿದೆ ಎಂದು ಕೆಲವು ಕಡೆ ಕೂಗು ಎತ್ತಿದೆ.